ಮೀಸಲಾತಿ ವಿಚಾರ ಈಗ ರಾಜ್ಯಪಾಲರ ಮನವಿ ಹೋಗಿದೆ. ರಾಜ್ಯಪಾಲರು ಆದೇಶ ಮಾಡಿದ್ದಾರೆ, 50% ಮೀಸಲಾತಿಯಲ್ಲಿ ನೇಮಕ ಮಾಡ್ಕೋಬೇಕು. ಭಾಳ ದೊಡ್ಡ ಹೋರಾಟ ನಡೀತಾ ಇದೆ. ಸರ್ಕಾರ ಮಣಿದಿದೆ ಅನ್ನೋಂಥದ್ದು ಒಂದು ಕಡೆ, ಮತ್ತೊಂದು ಕಡೆ 6% ಏನು ಹೆಚ್ಚಳ ಮಾಡಲಾಯಿತು ಮೀಸಲಾತಿ, ಅದು ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಮೀಸಲಿಟ್ಟು ನೇಮಕಾತಿ ಮಾಡ್ಕೊಳ್ಳಿ ಅನ್ನುವಂಥ ಆದೇಶವನ್ನು ಹೊರಡಿಸಿದೆ. ಇಲ್ಲ, ನನಗೆ ರಾಜ್ಯಪಾಲರ ಆದೇಶ ನನಗೆ ಗೊತ್ತಿಲ್ಲ. ಆದರೆ ಒಟ್ಟಾರೆ ಏನು ಈಗ ಭರ್ತಿ ಮಾಡಬೇಕಾಗಿರುವಂಥ ಪೋಸ್ಟ್ಗಳಿಗೆ ಯಾವ ನೀತಿ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಒಂದು ಸ್ಪಷ್ಟತೆ ಸರ್ಕಾರ ತೆಗೆದುಕೋಬೇಕಾಗುತ್ತೆ. ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಇದೆ, ಅವ್ರು ಮನಸ್ಸು ಮಾಡಿದರೆ ತೆಗೆದುಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆದರೆ ಅದು ಯಾವುದೋ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅದಕ್ಕೆ ನನ್ನ ಪ್ರಕಾರ ಕಾನೂನು ತಜ್ಞರ ಜೊತೆಗೆ ಇನ್ನಷ್ಟು ಚರ್ಚೆ ಮಾಡಿ ಆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸ್ಪಷ್ಟವಾದಂಥ ನೀತಿ ಮಾಡುವಂಥದ್ದು ಭಾಳ ಒಳ್ಳೆಯದು. ಅಲ್ಲ, ಈಗ ಅಲ್ಲಿ ಯಾಕಂದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕಾನೂನು ಮಾಡಿದೆ. ಅಸೆಂಬ್ಲಿಯಲ್ಲಿ ಕಾನೂನು ಮಾಡಿ ರಾಜ್ಯಪಾಲರಿಗೆ ಹೋಗಿ ರಾಜ್ಯಪಾಲರು ಕೂಡ ಈಗ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಸಹಜವಾಗಿ ಆ ಸಮಾಜದವರೆಲ್ಲ ಒಳ ಮೀಸಲಾತಿ ಕೊಡಿ ಅಂತ. ಈಗ ಒಳ ಮೀಸಲಾತಿ ಯಾವ ಪರ್ಸೆಂಟೇಜಲ್ಲಿ ಕೊಡಬೇಕನ್ನುವಂಥದ್ದು ಮಾತ್ರ ಸಮಸ್ಯೆ ಇರುವಂಥದ್ದು. ಈ ಸಮಸ್ಯೆನ ಜಟಿಲಗೊಳಿಸಬಾರ್ದು, ಸಿಂಪ್ಲಿಫೈ ಮಾಡಬೇಕು. ಯಾವ ಪರ್ಸೆಂಟೇಜಲ್ಲಿ ಮಾಡಬೇಕು ಅನ್ನುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಕಾನೂನಿನ ತಜ್ಞರ ಜೊತೆಗೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ಅದಾಗಬೇಕಾಗುತ್ತೆ. ಒಂದು ಭಾಳ ಸ್ಪಷ್ಟವಾಗಿದೆ, ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಅನ್ನುವಂಥದ್ದು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಆ ಅಂಶವು ಅದೇ ಬೇಸಿಸ್ ಮುಖ್ಯದ್ದು ಎಲ್ಲದಕ್ಕೂ. ಅದನ್ನು ಕೂಡ ಗಮನಿಸಿ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಏನು ಒಳ ಮೀಸಲಾತಿಯ ವಿಚಾರದಲ್ಲಿ ಸಂಬಂಧಪಟ್ಟಂಥ ಸಮುದಾಯಗಳು ಈಗಾಗಲೇ ನಮ್ಮ ನಾಗಮೋಹನ್ ದಾಸ್ ಕಮಿಟಿ ಮುಂದೆಲ್ಲ ಹೋಗಿದ್ರಲ್ಲ, ಆ ಸಮುದಾಯಗಳಿಗಿನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರೆದ್ರೆ ಸಮಸ್ಯೆ ಬಗೆಹರಿತು.